ಇವತ್ತು ನಮ್ಮ ಕೆಲಸಕ್ಕೆ ಬಂದಿರೋದು ಒಂದು ಸುಂದರವಾದ ಒಂದು ಒಳ್ಳೆ ಕಾರ್ವಿಂಗ್ ಇರುವಂಥ ಒಂದು ಮರದ್ದು. ಇದನ್ನು ನಾವು ಪಾಲಿಷ್ ಮಾಡಬೇಕಾಗಿದೆ. ಏನು ಆ ಶಿಲ್ಪಿ ಇದಾರಲ್ಲ ಕಾರ್ವಿಂಗ್ ಮಾಡೋರು, ಕೈಯಲ್ಲಿ ಕೆತ್ತಿರೋದು ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ಆ ಆನೆ ಮತ್ತು ಆ ಗಣಪತಿ, ಆ ಮಂಟಪ, ಇದು ತುಂಬ ದಿನ ಆಯ್ತು ನೋಡಿ. ಈಗ ಬರೀ ಮಿಷಿನ್ಗಳಲ್ಲೇ ಬರ್ತಾ ಇರುತ್ತೆ. ತುಂಬ ದಿನಗಳಿಂದ ನಾವು ಈ ಥರ ಕೈಯಲ್ಲಿ ಕಿತ್ತಿರೋದು ನೋಡಿಲ್ಲ. ನಾವು ಪಾಲಿಷ್ಗೆ ಉಪಯೋಗಿಸೋಂಥ ನಮ್ಮ ಟೂಲ್ಸ್ ಇದು, ಪಟ್ಟಿ ಬ್ಲೇಡ್ಗಳು, ಪೇಪರ್ಗಳು, ಮತ್ತು ಮಾಮೂಲಿ ಗೊತ್ತಿರೋದ್ರಲ್ಲಿ ನಿಮಗೆಲ್ಲ ಎಲ್ಲ ಇರುತ್ತೆ. ಫಸ್ಟು ಯಾವುದೇ ಕಾರಣಕ್ಕೂ ಕಾರ್ವಿಂಗಲ್ಲಿರುವಂಥ ಕಾರ್ವಿಂಗ್ ಮಾಡಿರ್ತಾರಲ್ಲ ಅದನ್ನು ಸಮಾಧಾನದಲ್ಲಿ ತುಂಬ ತಾಳ್ಮೆಯಿಂದ ಉಜ್ಜಬೇಕು. ಯಾಕಂದರೆ ಸಣ್ಣ ಸಣ್ಣ ಕುಸುರಿ ಕೆಲಸ ಮಾಡಿರ್ತಾರೆ ಅವರು, ಅದನ್ನು ತುಂಬ ರಫಾಗಿ ಉಜ್ಜಿದ್ರೆ ಅದು ಹೋಗ್ಬಿಡುತ್ತೆ, ಅದರದ್ದು ಅಂದನೇ ಕಾಣಿಸಲ್ಲ. ಅದಕ್ಕೆ ತುಂಬ ನಯವಾಗಿ ತಾಳ್ಮೆಯಿಂದ ಬೇಕಾದಂಥ ಪೇಪರ್ಗಳನ್ನ ಯೂಸ್ ಮಾಡಿ ಮಾತ್ರ ನಾವು ಉಜ್ಜಬೇಕು. ಒಟ್ಟಲ್ಲಿ ಅದರದ್ದು ಅಂದ ಇರೋದೇ ಚಿಕ್ಕ ಕೆಲಸದಲ್ಲಿ. ಅದನ್ನು ತುಂಬ ಫೋರ್ಸಬಲ್ ಉಜ್ಜಿಬಿಟ್ರೆ ಹೋಗ್ಬಿಡುತ್ತೆ. ನೋಡಿ, ಇದೊಂದು ಮಂಟಪಕ್ಕೆ ಹಾಕುವಂಥ ಒಂದು ಬೀಡಿಂಗ್, ಇದು ಬೀಡಿಂಗ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಅವ್ರಿಗೆ ತುಂಬ ಹ್ಯಾಟ್ಸ್ ಆಫ್ ಮಾಡ್ತೀನಿ. ನಮಗೆ ತುಂಬ ಇಷ್ಟವಾಯಿತು. ನೋಡಿ, ಸಣ್ಣ ಸಣ್ಣ ಕುಸರಿ ಕೆಲಸ ಕೈಯಲ್ಲಿ ಮಾಡಿರೋದು. ಈಗಂತೂ ಬರೀ ಮಿಷಿನಲ್ಲೇ ಬಂದ್ಬಿಡುತ್ತೆ, ಬಟ್ ಇದು ಕೈಯಲ್ಲಿ ಮಾಡಿರೋದು ನಮಗೆ ತುಂಬ ಚೆನ್ನಾಗಾಯಿತು. ನಮ್ಮ ಕೆಲಸ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಮ್ಗೆ ಅನ್ನಿಸ್ತು. ನಾವು ನೀಟಾಗಿ ಎಲ್ಲ ಒಂದು ಕಡೆಯಿಂದ ಒಂದೊಂದೇ ಪೇಪರಿಂದ ಉಜ್ಜಿ ಸ್ಕ್ರ್ಯಾಪಿಂಗ್ ಮಾಡಿ ಧೂಳು ತೆಗೆದು, ಅದಕ್ಕಿಂತ ಮುಖ್ಯವಾಗಿ ಆನೆ ಮಾಡಿದ್ದಾರೆ ನೋಡಿ, ಸೂಪರಾಗಿ ಮಾಡೋರೆ. ನಮ್ಗೆ ಕೆಲಸ ಮಾಡೋಕ್ಕೆ ಖುಷಿ ಈ ಥರ ಎಲ್ಲ ಇದ್ದರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಆನೆ, ಸೊಂಡ್ಲು. ಇದಕ್ಕೆ ಇದು ಕೊಡ್ತಾರೆ, ದಂತಗಳನ್ನೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಬರುತ್ತೆ, ಕಿವಿ ಎಕ್ಸ್ಟ್ರಾ ಫಿಟ್ಟಿಂಗ್ ಬರುತ್ತೆ. ಸದ್ಯಕ್ಕೆ ನಮಗೆ ಕೊಟ್ಟಿರೋದು ಮಾತ್ರ ಬರೀ ಮುಖ ಮಾತ್ರ ಕೊಟ್ಟಿದ್ದಾರೆ. ಅದರಲ್ಲಿ ಎಂಥ ಕುಸರಿ ಸೂಪರಾಗಿ ಮಾಡಿದ್ದಾರೆ. ಒಂದೇ ಮರ ಇದು, ಫುಲ್ಲು ಒಂದೇ ಮರದ್ದು ಒಂದು ಬೊಡ್ಡೆಯಲ್ಲಿ ಇದನ್ನು ನೀಟಾಗಿ ಮಾಡಿರೋದು. ನೋಡಿ, ಎರಡಿದೆ, ಆ ಕಡೆ ಒಂದು ಈ ಕಡೆ ಒಂದು. ಇದು ಮನೆಯ ದೇವ್ರ ಮನೆಯ ಆ ಕಡೆ ಈ ಕಡೆಗೆ ಫಿಟ್ ಮಾಡೋಕ್ಕೆ ಒಂದು ಕಂಬದಕ್ಕೆ ಬರುತ್ತೆ. ಇದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಬೇಗ ಇದರದ್ದು ಫುಲ್ಲು, ಅಂದರೆ ನಾವಿವಾಗ ಇದ್ರದ್ದು ಪಾಲಿಷ್ ಕೆಲಸ ಮಾಡ್ತಾ ಇದ್ದೀವಿ. ಕಂಪ್ಲೀಟ್ ಆದಮೇಲೆ ಇದನ್ನು PU ಸ್ಪ್ರೇ ಮಾಡ್ತೀವಿ. ಅದೆಲ್ಲವನ್ನ ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀವಿ. ನೋಡಿ, ಈಗ ಆಲ್ರೆಡಿ ನಾವು ಉಜ್ಜಿ ರೆಡಿ ಮಾಡಿದ್ವಲ್ಲ, ಇದಕ್ಕೆ ನಾವು ಸೀಲರ್ ಅಪ್ಲೈ ಮಾಡ್ತಾ ಇದ್ದೀವಿ. ಸೀಲರ್ ಯಾವ ಕಂಪ್ನಿದು ಬೇಕಾದ್ರೂ ಹಾಕೋಬೋದು, ಚೆನ್ನಾಗಿರುತ್ತೆ. ನಾವು ಏಷ್ಯನ್ ಪೇಂಟ್ ಸೀಲರ್ ಉಪಯೋಗಿಸ್ತಾ ಇದ್ದೀವಿ. ಅದೊಂದು ಬ್ರಷಲ್ಲಿ ನೀಟಾಗಿ NC ತಿನ್ನರಲ್ಲಿ ಮಿಕ್ಸ್ ಮಾಡಿ ನೀಟಾಗಿ ಅಪ್ಲೈ ಮಾಡಬೇಕು. ಇದು ಅಷ್ಟೇ, ಸೀಲರ್ ಚೆನ್ನಾಗಿ ಎಷ್ಟು ಚೆನ್ನಾಗಿ ನಾವು ಸೀಲರ್ನ ಕುಡಿಸ್ತೀವೋ ಅಷ್ಟು ಪಾಲಿಷ್ಗೆ ಅಂದ. ನೋಡಿ, ಅದು ಸೀಲರ್ ಬಿದ್ದ ತಕ್ಷಣ ಅದರದ್ದು ಔಟ್ಲುಕ್ಕೇ ಚೇಂಜ್ ಆಗಿಬಿಡ್ತು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಗಣೇಶ ಸೂಪರಾಗಿ ಕಾಣ್ತಾ ಇದೆ. ಎಷ್ಟು ಫುಲ್ಲು ಅಪ್ಲೈ ಮಾಡಿ 1-2 ಕೋಟು ಅಥವಾ 3 ಕೋಟು ಹಾಕ್ತಾಯಿದ್ರೆ ಅದರದ್ದು ನೋಡಿ ಎಷ್ಟು ಸೂಪರ್ ಬಂದಿದೆ. ಆನೆಗೆ ನೋಡಿ ತುಂಬ ಚೆನ್ನಾಗಿ ಬರ್ತಾಯಿದೆ ಕೆಲಸ. ಇನ್ನೂ ಸ್ಪ್ರೇ ಪಾಲಿಷ್ ಮಾಡಿದಾಗ ಇದರದ್ದು ಅಂದ ಇನ್ನೂ ಸೂಪರಾಗಿ ಬರುತ್ತೆ. ಅದು ನಿಮ್ಗೆ ನಾನು ನೆಕ್ಸ್ಟ್ ವೀಡಿಯೋ ಮಾಡಿ ತೋರಿಸ್ತೀನಿ. ಈಗ ಸದ್ಯಕ್ಕೆ ಸೀಲರ್ ಹಾಕ್ತಾಯಿದ್ದೀವಿ, ಆ ವಿಡಿಯೋ ಮಾತ್ರ ನಿಮ್ಗೆ ತೋರಿಸ್ತೀನಿ. ಕಂಪ್ಲೀಟಾಗಿ ನಮ್ಗೆ ಏನು ಕೊಟ್ಟಿದ್ದಾರೆ ಎಲ್ಲದಕ್ಕೂ ಸೀಲರ್ ಅಪ್ಲೈ ಆಗುತ್ತೆ. ಸೀಲರು ಇದಕ್ಕೆ ನಾವೇನು ಕಲ್ಲರ್ ಮಿಕ್ಸ್ ಮಾಡಿಲ್ಲ, ಡೈರೆಕ್ಟ್ ಟೀ ಕುಡ್ ಏನಿದೆ ಅದಕ್ಕೆ ಡೈರೆಕ್ಟ್ ಅದೇ ರೀತಿ ಬಾಕ್ಸಲ್ಲಿ ಏನು ಬಂದಿತ್ತು ಹಂಗೆ ಕಂಪ್ಲೀಟಾಗಿ ಮಾಡ್ತಾಯಿದ್ದೀವಿ. ಎರಡರಿಂದ 3 ಕೋಟಿ ಸೀಲರ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ಇದು ಮುಖಗಳು ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ. ಇವಾಗ ನಮಗೆ ಕುತೂಹಲ ತಡೆಯೋಕ್ಕಾಯ್ತಲ್ಲ ಪಾಲಿಷ್ ಆದಮೇಲೆ ಯಾವ ಥರ ಕಾಣುತ್ತೆ ಅಂತ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ನಾನು ನಿಮಗೆ ಭೇಟಿಯಾದಾಗ ಸ್ಪ್ರೇ ಮಾಡೋದನ್ನ ತೋರಿಸ್ತೀನಿ. ಓಕೆ, ಬಾಯ್.